ಆಸೆ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಶುರುವಿನಲ್ಲಿ ಊಟ ಮಾಡ್ತಾ ಇರಬೇಕಾದ್ರೆ ಸೂರ್ಯ ಎಲ್ಲರೂ ಮಾಡ್ತಾ ಇರೋದು ಈ ಹೊಟ್ಟೆಗಾಗಿನೇ ತಾನೇ, ಮಾಲಾಫೇಶಿಯಿಂದ ಹಿಡಿದು ಮಲೇಷಿಯಾವರೆಗೂ ದುಡಿತಾ ಇರೋದು ಈ ಹೊಟ್ಟೆಗೆ ತಾನೇ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಶಾಂತಿ, ಹೇ ಮಲೇಷಿಯಾ ಅಂದಾಗೆ ನೆನಪಾಯ್ತು, ರೋಹಿಣಿ ಎಲ್ಲೇ ನಿಮ್ಮಪ್ಪ? ಸೌಕರ್ಸಿದ್ದ ಮಲೇಷ್ಯಾದಲ್ಲಿ ಹುಟ್ಟಿದ್ದಾನ ಅಥವಾ ಸುಳ್ಳುಗಳು ಎಂಬ ಊರಿದೆಯಲ್ಲ ಅಲ್ಲೇನಾದರೂ ಹುಟ್ಟಿದ್ದಾನ ಅಂತ ಹೇಳಿ ಶಾಂತಿ ಕೇಳಿಬಿಡ್ತಾಳೆ. ಆಗ ರೋಹಿಣಿ ಸೈಲೆಂಟಾಗಿ ಇದ್ರೆ, ಮನೋಜ ಕೇಳೋ ಅವಳನ್ನ ಅಂತ ಹೇಳಿ ಶಾಂತಿ ಹೇಳಿದರೆ, ಅಮ್ಮ ನೆಮ್ಮದಿಯಾಗಿ ಊಟ ಮಾಡೋದಕ್ಕಾದರೂ ಬಿಡಮ್ಮ ನೀನು ಅಂತ ಹೇಳಿ ಮನೋಜ ಶಾಂತಿಗೆ ಹೇಳ್ತಾನೆ. ಬರ್ತಾರೆ ಬಿಡು ಅಂತ ಹೇಳಿ ಮನೋಜ ಹೇಳ್ತಾನೆ. ರಂಗನಾಥ್ ಅವರು, ಮನೋಜ ಹಾಗೆ ಹೇಳಿದರೆ ಹೇಗೋ, ಗಾದೆಯನ್ನು ಸುಳ್ಳು ಮಾಡಿಬಿಟ್ರಲ್ಲ ಇವರಪ್ಪ ಅಂತ ಹೇಳಿ ರಂಗನಾಥ್ ಅವರು ಹೇಳಿದರೆ, ಯಾವ ಗದ್ದೆ ಅಪ್ಪ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಆಗ ರಂಗನಾಥ್ ಅವರು, ಗದ್ದೆ ಅಲ್ಲ ಕಣಪ್ಪ, ಗಾದೆ. ಊರಿಗೆ ಬಂದೋಳು ನೀರಿಗೆ ಬರೋದಿಲ್ವಾ ಅನ್ನೋ ಗಾದೆ ಇದೆಯಲ್ಲ, ಅದನ್ನು ಸುಳ್ಳು ಮಾಡಿಬಿಟ್ರು ಅಂತಂದೆ. ಅಪ್ಪ ಊರಿಗೆ ಬಂದವರು ನೀರಿಗೆ ಬರದೆ ಓಡೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ರಂಗನಾಥ್ ಅವರು ಹೇಳಿದರೆ, ಓಡೋಗಿದ್ದಾರೋ ಅಥವಾ ಬಂದೇ ಇಲ್ವೋ, ನಲ್ಲಿ ಇವಳು ನಮ್ಮನ್ನು ಸರಿಯಾಗಿ ಮಿಕ ಮಾಡಿದ್ದಾಳೆ. ಇವಾಗ ಸದ್ಯಕ್ಕೆ ಊಟ ಮಾಡಿ, ಆಮೇಲೆ ಊಟ ಆದಮೇಲೆ ನಿನ್ನನ್ನು ವಿಚಾರಿಸ್ಕೊಳ್ತೀನಿ ಅಂತಲೂ ಶಾಂತಿ ರೋಹಿಣಿಗೆ ಹೇಳ್ತಾಳೆ. ಶಾಂತಿ ರೋಹಿಣಿಗೆ, ನುಂಗು ಇವಾಗ ನೀನು ಚೆನ್ನಾಗಿ ನುಂಗು ಅಂತಲೂ ಹೇಳ್ತಾಳೆ. ಆಗ ರೋಹಿಣಿ ಸಿಕ್ಕಾಬಟ್ಟೆ ಭಯಭೀತಳಾಗಿರ್ತಾಳೆ. ಆಮೇಲೆ ರೋಹಿಣಿ ಕಡೆ ಬಂದು, ಏನಪ್ಪ ಮಾಡೋದು ಇವಾಗ, ಮತ್ತೆ ನಮ್ಮಪ್ಪನ ಸುದ್ದಿಯನ್ನು ತೆಗೆದ್ರಲ್ಲ ಅಂತ ಹೇಳಿ ಯೋಚನೆ ಮಾಡಿಕೊಂಡು ಕೂತಿರ್ಬೇಕಾದ್ರೆ ಈ ರೋಹಿಣಿ ಎಲ್ಲೋದ್ಲು, ಅವರಪ್ಪ ಬರ್ತಾನೆ ಅಂತ ನನ್ನ ಹತ್ರನೇ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋಕೆ ನಾಟಕ ಮಾಡ್ತಾ ಇದ್ದಾಳ ಅಂತ ಹೇಳಿ ಹುಡುಕೊಂಡು ರೋಹಿಣಿ ಹತ್ರ ಬರ್ತಾಳೆ ಶಾಂತಿ ಆಚೆ ಕಡೆ ಬಿಟ್ಟು. ರೋಹಿಣಿ ಏನೇ ಮಾಡ್ತಾ ಇದೀಯಾ ಇಲ್ಲಿ ಅಂತ ಹೇಳಿ ಶಾಂತಿ ಕೇಳಿದರೆ, ಅತ್ತೆ ಊಟ ಮಾಡಿದ್ವಲ್ಲ ಹೊಟ್ಟೆ ತುಂಬ ಸುಧಾರಿಸ್ಕೊಳ್ತಾ ಇದ್ದೆ ಅಂತ ಹೇಳಿ ಆಗ ರೋಹಿಣಿ ಹೇಳ್ತಾಳೆ. ಆಗ ಶಾಂತಿ, ಊಟ ಆಯಿತು ಅಂತ ಸುಧಾರಿಸ್ಕೊಂಡು ಆರಾಮಾಗಿ ಇದ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ಯಾ, ಏನೇ ಆಯಿತು ನಿಮ್ಮಪ್ಪ ಬರ್ತಾರೆ ಅಂತ ನನ್ನೆದುರಿಗೆ ಸುಳ್ಳನ್ನು ಹೇಳ್ತಾ ಇದೀಯಾ ಅಂತ ಹೇಳಿದರೆ, ಅತ್ತೆ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರ, ನಾನು ಯಾವುದರಲ್ಲಿ ಸುಳ್ಳು ಹೇಳಿದ್ದೀನಿ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ಆಗ ಶಾಂತಿ, ಬೇಕು ಕಣೆ ನನಗೆ ಸತ್ಯ, ನೀನು ಸತ್ಯವನ್ನು ಹೇಳಲೇಬೇಕು ಅಂತ ಹೇಳಿ ಶಾಂತಿ ಕೇಳಿದರೆ, ಯಾವ ಸತ್ಯ ಹೇಳಬೇಕು ಅತ್ತೆ, ನಾನು ಯಾವ ಸುಳ್ಳನ್ನು ಹೇಳಿದ್ದೀನಿ ಅಂತ ಸತ್ಯವನ್ನು ಹೇಳಬೇಕು ಅಂತ ರೋಹಿಣಿ ಕೇಳ್ತಾಳೆ. ಆಗ ಶಾಂತಿ, ಗುಂಗ್ರಿ ಮುಚ್ಚೆ ಬಾಯು ಸಾಕ್ನಾ, ನಿಮ್ಮಪ್ಪ ಬರ್ತಾರೆ ಅಂತ ನಮ್ಮ ಕಿವಿಗೆ ಹೂವು ಇಡೋದಕ್ಕೆ ಬರ್ತೀಯಾ, ಅತ್ತೆ ಬಂದಿದ್ರು ಹೊರಟೋಗ್ಬಿಟ್ರು ಅಂತಲೂ ಸುಳ್ಳು ಹೇಳ್ತಾ ಇದೀಯಾ ನೀನು ಅಂತ ಹೇಳಿ ರೋಹಿಣಿಗೆ ಹೇಳ್ತಾಳೆ. ಹಾಗೆ ನೀನೇನಾದರೂ ನಿಮ್ಮಪ್ಪ ಬಂದಿದ್ರು, ನಮ್ಮಪ್ಪ ಇದ್ದಾರೆ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇದ್ದೀಯೇನೆ ಗುಂಗ್ರಿ ಹೇಳಿ ಶಾಂತಿ ಕೇಳಿದಾಗ, ಅಯ್ಯೋ ಅತ್ತೆ ನಾನು ಯಾಕತ್ತೆ ಸುಳ್ಳು ಹೇಳಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಆಗ ಶಾಂತಿ, ಮತ್ತೆ ಯಾಕೆ ಬರಲಿಲ್ಲ ನಿಮ್ಮಪ್ಪ ಅಂತ ಹೇಳಿ ಕೇಳಿದರೆ, ಅತ್ತೆ ನನಗೇನು ಗೊತ್ತಾತ್ತೆ, ಅವರು ಬಂದಿದ್ದೀನಿ ಅಂತ ಹೇಳಿದರು, ಆದರೆ ಮನೆಗೆ ಬಂದಿಲ್ಲ ಅಂದರೆ ನಾನೇನು ಮಾಡೋದಕ್ಕೆ ಆಗುತ್ತೆ ಅತ್ತೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಆಗ ಶಾಂತಿ, ಕಣೆ ನೀನು ಹಿಂಗಂದ್ರೆ ಹೆಂಗೆ, ನಿಮ್ಮಪ್ಪ ನಿನ್ನನ್ನು ನೋಡೋದಕ್ಕೆ ಯಾಕೆ ಬರಲಿಲ್ಲ ಅಂತ ಹೇಳಿ ಮತ್ತದೇ ಪ್ರಶ್ನೆಯನ್ನು ಶಾಂತಿ ಕೇಳಿದರೆ, ಅತ್ತೆ ನಾನು ನಿಮಗೆ ಆವಾಗಲೇ ಹೇಳಿರಲಿಲ್ವಾ ನನಗೆ ಅವರನ್ನು ಕಂಡ್ರೆ ಆಗೋದಿಲ್ಲ ಅಂತ, ಆ ವಿಷಯವಾಗಿ ಅವರು ನಮ್ಮ ಮನೆಗೆ ಬಂದಿರೋದಿಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಆಗ ಶಾಂತಿ, ಕಣೆ ಗುಂಗ್ರಿ ನೀನು ಕೇಳಿದ ತಕ್ಷಣ ಹಣವನ್ನು ಕಳಿಸೋ ನಿಮ್ಮ ಅಪ್ಪನಿಗೆ ಖಂಡಿತವಾಗ್ಲೂ ನಿನ್ನ ಮೇಲೆ ಪ್ರೀತಿ ಇರುತ್ತೆ, ಆದಮೇಲೆ ಅವರು ಇಲ್ಲಿಗೆ ಬರಬೇಕಾಗಿತ್ತು, ನಾನು ನಿನ್ನ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದೀನಿ, ನೀನೇನಾದರೂ ನನ್ನ ನಂಬಿಕೆಗೆ ದ್ರೋಹ ಮಾಡಿದೀಯೋ ಗುಂಗ್ರಿ, ಕೈಕಾಲನ್ನು ಮೂಲೆಯಲ್ಲಿ ಮುರಿದು ಕೂರಿಸ್ಬಿಡ್ತೀನಿ ಹುಷಾರ್ ಅಂತ ಹೇಳಿ ಶಾಂತಿ ರೋಹಿಣಿಗೆ ಬೆದರಿಕೆಯನ್ನು ಹಾಕ್ತಾಳೆ. ಇನ್ನು ಇದಾದಮೇಲೆ ರೋಹಿಣಿ ಪಾರ್ಲರ್ ಕಡೆ ಹೋಗ್ತಾಳೆ. ಆಗ ಪೂಜಾ ಹತ್ರ ನಡೆದ ವಿಚಾರದ ಬಗ್ಗೆ ಎಲ್ಲವನ್ನ ಹೇಳಿದರೆ, ಏನೇ ನಿಮ್ಮಪ್ಪ ಬರೋವರೆಗೂ ನಿಮ್ಮ ಮತ್ತೆ ಬಿಡೋ ಥರ ಕಾಣಿಸ್ತಾ ಇಲ್ಲ ಕಣೆ, ನಿನ್ನನ್ನು ಖಂಡಿತವಾಗ್ಲೂ ಅವ್ರು ಏನಾದರೂ ಸತ್ಯ ಗೊತ್ತಾದರೆ ಉಳಿಸ್ತಾರೆ ಅನ್ನೋ ಯಾವ ನಂಬಿಕೆನೂ ಇಲ್ಲ ಕಣೆ ನನಗೆ ಅಂತ ಹೇಳಿ ಪೂಜಾ ಹೇಳ್ತಾಳೆ. ಆಗ ರೋಹಿಣಿ, ಪೂ ನನ್ನನ್ನು ನೋಡಿ ನೀನು ಆಡ್ಕೊಳ್ತಾ ಇದೆಯಾ ಅಥವಾ ಭಯ ಪಡಿಸ್ತಾ ಇದೆಯಾ, ಈಗ ಬಂದಿರುವ ಸಮಸ್ಯೆಯಿಂದ ಪಾರಾಗೋದು ಹೇಗೆ ಅಂತ ನಾನು ಯೋಚಿಸ್ತಾ ಇದ್ದರೆ ಅದರಲ್ಲೇ ನೀನು ಎದುರಿಸ್ತಾ ಇದೆಯಲ್ಲೇ, ಏನಾದರೂ ಒಂದು ಐಡಿಯಾನ ಕೊಡೆ ಅಂತ ಹೇಳಿ ರೋಹಿಣಿ ಪೂಜಾಗೆ ಕೇಳಿದರೆ, ಹಿಂಗೆ ಮಾಡೋಣವಾ ಅಂತ ಹೇಳಿದರೆ, ಹೆಂಗೆ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ನಾವೀಗ ನಿಮ್ಮಪ್ಪ ಅರೆಸ್ಟ್ ಆಗಿದ್ದಾರೆ ಆ ಥರ ಕತೆ ಕಟ್ಟೋಣವಾ, ಸುಮ್ಮನೆ ಅದೇ ಬೆಸ್ಟು ಕಣೆ, ಈಗ ನಿಮ್ಮಪ್ಪನ್ನ ಕರ್ಕೊಂಡು ಬಾ ಅಂದರೆ ಸಡನ್ನಾಗಿ ಎಲ್ಲಿಂದ ಕರ್ಕೊಂಡು ಬರೋದಕ್ಕೆ ಆಗುತ್ತೆ ಹೇಳಿ ಪೂಜಾ ಹೇಳಿದರೆ, ಇದನ್ನೆಲ್ಲ ಯಾರೇ ಹೇಳ್ತಾರೆ ಬಂದು ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ಆಗ ಇನ್ಯಾರೇ ಹೇಳ್ತಾರೆ, ನಿಮ್ಮ ಮಾವ ಇದಾನಲ್ಲ ಮೇಕೆ ಮಂಜಣ್ಣ ಅಂತ ಹೇಳಿ ಪೂಜಾ ಹೇಳಿದರೆ, ಏನು ಆ ಮೇಕೆ ಮಂಜಣ್ಣನ, ಅವನೇನಾದರೂ ಬಂದರೆ ಈಗ ಅರ್ಧ ಸಿಕ್ಕಾಕೊಂಡ್ರು ನನ್ನನ್ನು ಪೂರ್ತಿಯಾಗಿ ಸಿಕ್ಕಾಕಿಸ್ತಾನೆ ಅಷ್ಟೇ ಅಂತ ಹೇಳಿಬಿಟ್ಟು ರೋಹಿಣಿ ಹೇಳ್ತಾಳೆ. ಆಗ ಪೂಜಾ, ಹಂಗಲ್ಲ ಕಣೆ, ನಾವು ಅವನಿಗೆ ಎಲ್ಲವನ್ನು ಹೇಳಿ ಮ್ಯಾನೇಜ್ ಮಾಡೋ ರೀತಿ ಮಾತಾಡೋಣ, ಅವನು ಖಂಡಿತವಾಗ್ಲೂ ಮ್ಯಾನೇಜ್ ಮಾಡ್ತಾನೆ ಅಂತ ಹೇಳಿ ಪೂಜಾ ಹೇಳಿದಾಗ, ಸರಿ ಆಯಿತು ಏನೋ ಮಾಡಮ್ಮ ನೀನು ಅಂತ ಹೇಳಿ ರೋಹಿಣಿ ಒಪ್ಕೊಳ್ತಾಳೆ. ನಂತರ ಇಬ್ಬರು ಕೂಡ ಮೇಕೆ ಮಂಜಣ್ಣನನ್ನು ಹುಡ್ಕೊಂಡು ಬಂದು, ಮತ್ತೆ ಕ್ಯಾರೆಕ್ಟ್ರು ಇದೆ ನೀನು ಮಾಡಬೇಕು ಆ್ಯಕ್ಟು ಅಂತ ಹೇಳಿದಾಗ, ನೋಡಮ್ಮ ಸುಮ್ಮನೆ ನೀವು ನನ್ನ ಮೇಲೆಲ್ಲ ದಬ್ಬಳಿಕೆ ಮಾಡ್ತೀರಾ, ಅದರಲ್ಲೂ ಆ ಸೂರ್ಯ ಇದ್ದಾನಲ್ಲ ಬಲೇ ಖತರ್ನಾಕು, ಏನಾದರೂ ನಾನು ಅನುಮಾನವಾಗಿ ಸಿಕ್ಬಿಟ್ರೆ ಅಷ್ಟೇ ನನ್ನ ಕತೆ ಮುಗೀತು, ಈಗಾಗಲೇ ನಾನು ಒಂದು ಸಾರಿ ಸಿಕ್ಕಾಕೊಂಡು ತಪ್ಸ್ಕೊಂಡಿದ್ದೀನಿ, ಮತ್ತೆ ನನ್ನ ಕೈಲಿ ತಪ್ಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ
ರೀ ಏನ್ರಿ ಹಿಂಗಂತೀರಾ, ಒಬ್ಬ ಆರ್ಟಿಸ್ಟ್ ಆಗಿ ನಿಮಗೆ ಆ್ಯಕ್ಟ್ ಮಾಡೋದು ಗೊತ್ತಿಲ್ವಾ, ನೀವು ಸಿಕ್ಕಾಕೊಳ್ದೇ ಇರೋ ಥರ ಆ್ಯಕ್ಟ್ ಮಾಡಬೇಕಪ್ಪ ಅಂತ ಹೇಳಿ ಪೂಜಾ ಹೇಳ್ತಾಳೆ. ಆಗ ಏನಮ್ಮ ನೀನು ನನ್ನ ಆ್ಯಕ್ಟಿಂಗ್ ಬಗ್ಗೆ ಸಂಶಯ ಪಡ್ತಾ ಇದೆಯಾ, ನಾನು ಮಾಡ್ತೀನಿ ಬಿಡಮ್ಮ ಅಂತ ಹೇಳಿ ಮೇಕೆ ಮಂಜಣ್ಣ ಒಪ್ಕೊಂಡ್ಬಿಡ್ತಾನೆ. ಇದಾದಮೇಲೆ ರೋಹಿಣಿ ಮನೆಯಲ್ಲಿ ಬಂದು ಕೂತಿರ್ತಾಳೆ. ಇನ್ನು ಮಾರನೇ ದಿನ ಮೇಕೆ ಮಂಜಣ್ಣ ಮನೆಗೆ ಬರ್ತಾನೆ. ಬಂದುಬಿಟ್ಟು ರೋಹಿಣಿ ಅಂತ ಕರೆದಾಗ ಮನೆಯವರೆಲ್ಲರೂ ಬರ್ತಾರೆ. ಆಗ ಶಾಂತಿ ಬಂದ್ಬಿಟ್ಟು, ಓ ಬೀಗರು ಬರಬೇಕು, ಏನು ಬೀಗ್ರೆ ನೀವು ಬಂದಿದ್ದೀರಾ, ರೋಹಿಣಿ ಅವರ ಅಪ್ಪ ಬರ್ತಾರೆ ಅಂತ ರೋಹಿಣಿ ಹೇಳಿದ್ಲು ಅಂತ ಹೇಳಿ ಮೇಕೆ ಮಂಜಣ್ಣನ ಶಾಂತಿ ಕೇಳಿದರೆ, ಬರಬೇಕಾಗಿತ್ತು ಬೀಗ್ರೆ, ಆದರೆ ಒಂದು ಸಣ್ಣ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತ ಹೇಳಿ ಮೇಕೆ ಮಂಜಣ್ಣ ಹೇಳ್ತಾನೆ. ಆಗ ಏನು ಪ್ರಾಬ್ಲಮ್ಮ, ಏನಾಗಿದೆ ಅಂತ ಹೇಳಿ ಶಾಂತಿ ಕೇಳಿದರೆ, ಅಲ್ಲಿ ಮಲೇಷ್ಯಾದಲ್ಲಿ ಯಾವುದೋ ಒಂದು ಕೇಸ್ ವಿಚಾರವಾಗಿ ಅವರು ಜೈಲಿಗೆ ಹೋಗಿಬಿಟ್ಟಿದ್ದಾರೆ. ಅವರನ್ನು ಈಗ ಕೋರ್ಟ್ನಲ್ಲಿ ನಾವು ಬಿಡಿಸ್ಕೊಂಡು ಬರಬೇಕು. ಸೊ ಹಂಗಾಗಿ ಅವ್ರು ಬರೋದಕ್ಕೆ ಆಗಿಲ್ಲ. ಅದಕ್ಕೆ ನಾನು ರೋಹಿಣಿಗೆ ಬರ್ತೀನಿ ಅಂತ ಹೇಳಿದ್ದೆ, ನೀನು ಹೋಗ್ಬಾ ಅಂತ ಅವ್ರ ತಂದೆ ನನಗೆ ಹೇಳಿದ್ರು, ಅದಕ್ಕೆ ನಾನೇ ಬಂದೆ ಬೀಗ್ರೆ ಅಂತ ಹೇಳಿ ಮೇಕೆ ಮಂಜಣ್ಣ ಮ್ಯಾನೇಜ್ ಮಾಡ್ತಾನೆ. ಅದೇ ಟೈಮ್ಗೆ ಸೂರ್ಯ ಬಂದು, ಓಹೋ ಏಷಿಯಾ ಮೇಕೆ ಯಾವಾಗ ಬಂತು ಅಂತ ಹೇಳಿ ಕೇಳಿದರೆ, ಈಗ ತಾನೇ ಬಂದನಪ್ಪ ಸೂರ್ಯ, ಹೇಗಿದ್ದೀಯಾ ಚೆನ್ನಾಗಿದ್ದೀಯಾ ಅಂತ ಹೇಳಿ ಮೇಕೆ ಮಂಜಣ್ಣ ಕೇಳ್ತಾನೆ. ಆಗ ಸೂರ್ಯ, ನಾವೇನು ಬಿಡಿ ಚೆನ್ನಾಗೇ ಇರ್ತೀವಿ, ನೀವು ಹೆಂಗಿದ್ದೀರಾ ಅಂತ ಹೇಳಿ ಕೇಳ್ತಾನೆ. ಮೇಕೆ ಮಂಜಣ್ಣ ಉತ್ತರ ಕೊಡೋದಕ್ಕೂ ಬಿಡದೇನೆ, ಓ ನಿಮ್ಮ ಮೇಕೆ ಬಿಸ್ನೆಸ್ ಹೆಂಗಿದೆ ಅಂತ ಹೇಳಿ ಮೇಕೆ ಮಂಜಣ್ಣನ ಸೂರ್ಯ ಕೇಳಿದ ತಕ್ಷಣ ಮೇಕೆ ಮಂಜಣ್ಣ ಕಕ್ಕ ಬಿಕ್ಕಿ ಆಗ್ಬಿಡ್ತಾನೆ. ಅಲ್ಲಿಗೆ ಇಂದಿನ ಸಂಚಿಕೆಯ ಪ್ರೋಮೋ ಮುಕ್ತಾಯವಾಗುತ್ತೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.